ಕೆ ಪಾಸಿಂಗ್ ನೋಡಿದ್ರೆ ಸ್ವಲ್ಪ ಜನಗಳಿಗೆ ಅಲ್ಲಿ ಸ್ವಲ್ಪ ಬೆಂಕಿ ತರ ಆಡ್ತಾರೆ. ಸುಮ್ನೆ ನಾನು ತಗೊಂಡು ಯಾರನ್ನೋ ನಂಬ್ಕೊಂಡು ಗಾಡಿ ತಗೊಂಡು ನಾನು ಇದ್ ಮಾಡ್ತೀನಿ, ಓಡಿಸ್ತೀನಿ, ನಾನು ಕಟ್ತೀನಿ ಅಂದ್ರೆ ಆಗಲ್ಲ. ಆದ್ರೆ ಕೇರಳ ಇದೆಯಲ್ಲ ಸೂಪರ್. ಅದು ಕೇರಳ ರೂಟು ಸೂಪರ್, ಜನನು ಅಷ್ಟೇನೆ ಸೂಪರ್. ಬಟ್ ಐಚರು ಓಡಿಸಿದೀನಿ, ಟಾಟಾ ಓಡಿಸಿದೀನಿ, ಭಾರತ್ ಬೆನ್ಸ್ ಓಡಿಸಿದೀನಿ, ಲೈಲ್ಯಾಂಡು ಓಡಿಸಿದೀನಿ. ಅದ್ರಲ್ಲಿ ನನಗೆ ಬೆಟರ್ ಅನ್ಸಿದ್ದು ಲೈಲ್ಯಾಂಡು ಬಡವ್ರ ಗಾಡಿ, ಇದು ಬಡವ್ರ ಬಾದಾಮಿ ಅಂತಲೇ ಹೇಳ್ಬೋದು. ಅಣ್ಣ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಅಣ್ಣ? ನನ್ನ ಹೆಸರು ಶಿವ ಅಂತ. ಯಾವ ಊರು ಅಣ್ಣ ನಿಮ್ದು? ನಮ್ದು ಹಾಸನ. ಎಷ್ಟು ವರ್ಷದಿಂದ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದ್ದೀರಾ? 16 ವರ್ಷ ಆಯ್ತು ಡ್ರೈವಿಂಗ್ ಫೀಲ್ಡ್ ಬಂದು. ಹೇಗೆ ಅಣ್ಣ ನೀವು ಡ್ರೈವಿಂಗ್ ಫೀಲ್ಡ್ ಬಂದಿದ್ದು? ನಾನು SLC ಮುಗ್ದನ್ನು ಕಾಲೇಜಿಗೆ ಹೋಗ್ತಿದ್ದೆ. ಕಾಲೇಜ್ ಬಿಟ್ಟು ಅರ್ಧಕ್ಕೆ ಕಾಲೇಜ್ ಬಿಟ್ಟು ಬೇಕ್ರಿಗೆ ಲಾರಿಗೆ ಬಂದೆ. 1 ವರ್ಷ ಲಾರಿಲಿ ಮಾಡಿದೆ. 6 ವೀಲ್ ಅವಾಗೆಲ್ಲ ಇದ್ದಿದ್ದು, ಯಾವ 10 ವೀಲ್ ಯಾವ ಇರಲಿಲ್ಲ. 6 ವೀಲಲ್ಲಿ ಮಳ್ಳಾರಿಲಿ ಕ್ಲೀನರ್ ಕೆಲಸ ಮಾಡ್ತಿದ್ದೆ. ಅದು ಬೇಜಾರಾಯಿತು, ಅದು ಬಿಟ್ಟು ಬೇಕ್ರಿಗೆ ಹೋಗಿ 1-2 ವರ್ಷ ಬೇಕ್ರಿಲಿ ಮಾಡಿದೆ. ಅದಾದಮೇಲೆ ಮತ್ತೆ ಲಾರಿ ಫೀಲ್ಡಿಗೆ ಬಂದೆ. ಲಾರಿ ಫೀಲ್ಡಿಗೆ ಬಂದು ಡ್ರೈವಿಂಗ್ ಕಲ್ತ್ಕೊಂಡು ಗಾಡಿ ಓಡಿಸ್ಕೊಂಡಿದ್ದೆ. ಇವಾಗ ಒಂದು 3 ತಿಂಗಳಾಯಿತು ಸ್ವಂತ ಗಾಡಿ ಮಾಡ್ಕೊಂಡಿದ್ದೀನಿ. 3 ತಿಂಗಳು ಹೊಸ ಗಾಡಿ, ಶೋರೂಮ್ ಗಾಡಿ ತಗೊಂಡಿದ್ದೀನಿ. ನಡೀತಾ ಇದೆ ಜೀವನ, ಪರವಾಗಿಲ್ಲ. ಎಷ್ಟು ವರ್ಷ ಕ್ಲೀನರ್ ಆಗಿ ಕೆಲಸ ಮಾಡಿದ್ರಿ? ನಾನು 4 ವರ್ಷ ಕ್ಲೀನರ್ ಕೆಲಸ ಮಾಡಿದ್ದೀನಿ. 4 ವರ್ಷ. 4 ವರ್ಷ ಕ್ಲೀನರ್ ಕೆಲಸ ಮಾಡಿ. ಅವಾಗ ಯಾವ್ಯಾವ ರೂಟ್ ಹೋಗ್ತಾ ಇದ್ರಿ ನೀವು? ಅವಾಗೆಲ್ಲ ನಮ್ದು ಜಾಸ್ತಿ ಲಾಂಗೇನು ಹೋಗ್ತಿರ್ಲಿಲ್ಲ. ನಾವು ಹೋದ್ರೆ ಈ ಕಡೆ ಹರಿಹರ ಇಲ್ಲ ಒಳ ನರಸೀಪುರ, ಮಳ್ಳಾರಿ ಅದು ಅವಾಗ ಇದ್ದಿದ್ದು. ಆಮೇಲೆ ಬಜಾರ್ ಗಾಡಿ ಹೋದೆ. ನನ್ನ ಡ್ರೈವಿಂಗ್ ಚಾನ್ಸ್ ಅಂತ ತಗೊಂಡಿದ್ದು ನಾನು ಬೆಂಗಳೂರು ಯಶವಂತಪುರ ಬಜಾರ್ ಗಾಡಿ ಇಲ್ಲ, ಅಲ್ಲಿ ಡ್ರೈವಿಂಗ್ ಚಾನ್ಸ್ ತಗೊಂಡು ಅಹಮದಾಬಾದು, ಡೆಲ್ಲಿ ಈ ಕಡೆ ಎಲ್ಲ ಹೋಗ್ತಿದ್ದೆ. ಇವಾಗ ಟ್ಯಾಂಕರ್ ಅದೆಲ್ಲ ಬಿಟ್ಟು ಟ್ಯಾಂಕರ್ ಓಡಿಸಿ, ಟ್ಯಾಂಕರಲ್ಲಿ ಅದನ್ನ ಬಿಟ್ಟು ಮತ್ತೆ ಬಂದು ಈಗ ಸ್ವಂತ ಗಾಡಿ ಮಾಡ್ಕೊಂಡಿದ್ದೆ. ಯಾವ ಟ್ಯಾಂಕರ್ ಓಡಿಸ್ತಾ ಇದೀರಿ ಅಣ್ಣ ನೀವು? ನಾನು ಇಲ್ಲಿ ಶ್ರೀರಂಗಪಟ್ಟಣದ್ದು ಸನ್ಪ್ಯೂರ್ ಎಲ್ಲ ಅವ್ರ ಗಾಡಿ ಓಡಿಸ್ತಾ. ಅಣ್ಣ ನೀವು ಡ್ರೈವಿಂಗ್ ಫೀಲ್ಡ್ ಬಂದಾಗಿಂದ ಯಾವ್ಯಾವ ರೂಟ್ ಹೋಗಿದ್ದೀರಾ? ನಾನು ಬಾಂಬೆ, ಕೇರಳ, ತಮಿಳ್ನಾಡು, ಅಹಮದಾಬಾದು, ಆಮೇಲೆ ಇದು ಆಂಧ್ರ ಎಲ್ಲ ಓಡಾಡಿದ್ದೀನಿ. ಪರವಾಗಿಲ್ಲ. ಆದ್ರೆ ಕೇರಳ ಇದೆಯಲ್ಲ ಸೂಪರ್. ಅದು ಕೇರಳ ರೂಟು ಸೂಪರ್, ಜನನು ಅಷ್ಟೇನೆ ಸೂಪರ್. ಯಾವುದೇ ಒಂದಕ್ಕೆ ಇದಾಗ್ಲಿ ತೊಂದರೆ ಕೊಡಲ್ಲ. ನಮ್ಮ ಡ್ರೈವರ್ಗಳಿಗಿಂತ ತೊಂದರೆ ಅಂತೂ ಕೊಡಲ್ಲ ಕೇರಳದಲ್ಲಿ. ನಮ್ ತಪ್ಪಿತ್ತೋ ಅವ್ರು ಅದೇನ್ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಅದ್ ಮಾಡ್ತಾರೆ. ನಮ್ ತಪ್ಪಿಲ್ದಲೆ ಈಗ ಅವ್ರದೇ ಲೋಕಲ್ ಅವ್ರದೇ ತಪ್ಪಿದ್ರೆ ಅವ್ರಿಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ನಮ್ ತಪ್ಪಿಲ್ಲ, ನಮಗೆ ಬಹಳ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಕೇರಳದಲ್ಲಿ. ಅದಂತೂ ಅದು ಸೂಪರ್. ಮಾತ್ರ ಒಂದ್ ಕಳ್ತನ ಆಗಲ್ಲ. ಗಾಡಿ ಹಿಂಗೆ ಬಿಟ್ಟೋದ್ರು ಕುಲ್ಲ ಹಿಂಗೆ ಬಿಟ್ಟೋದ್ರು ಏನೇ ಒಂದ್ ತೊಂದರೆ ಇಲ್ಲ. 1 ತಿಂಗಳು ಗಾಡಿ ಹಿಂಗೆ ನಿಂತಿದ್ರು ಯಾರು ಬಂದು ಗಾಡಿ ಹತ್ರ ಏನು ಮುಟ್ಟಲ್ಲ. ಸೂಪರ್ ಕೇರಳ. ಬೇರೆ ಕಡೆ ಎಲ್ಲ ಹೋದ್ರೆ ಕಳ್ತನ ಜಾಸ್ತಿ. ಬಾಂಬೆ ಈ ಕಡೆ ಎಲ್ಲ ಹೋದ್ರೆ ಕಳ್ತನ ಜಾಸ್ತಿ, ಡೀಸೆಲ್ ಕದಿಯೋದು, ಇಲ್ಲ ನಮಗೆ ಹೊಡೆದು ದುಡ್ಕಿದ್ಕೊಂಡು ಹೋಗೋದು, ಇಲ್ಲಾಂದ್ರೆ ಅಡ್ಡ ಹಾಕೋದು, ಗಾಡಿಗಳು ಗ್ಲಾಸಿಗೆಲ್ಲ ಕಲ್ತಾ ಹೊಡೆಯೋದು. ನಿಲ್ಸ್ ಮಲಗಿದ್ರೇನೆ ಹಿಂಗೆ ಏದಾರು ಮೊಬೈಲ್ ಇಟ್ಕೊಂಡು ಹಿಂಗೆ ಮಲಗಿದ್ರೆ ಎಲ್ಲ ದುಡ್ಡು, ಮೊಬೈಲ್, ಬ್ಯಾಗ್ ಸಮೇತ ಎತ್ಕೊಂಡು ಹೋಗ್ಬಿಡ್ತಾರೆ ಬಾಂಬೆಲಿ. ಸರಿ ಇಲ್ಲ ಅಲ್ಲಿ. ಅದೊಂದು ಸಮಸ್ಯೆ ಬಾಂಬೆಲಿ, ಇನ್ನೇನಿಲ್ಲ. ಸ್ವಲ್ಪ ಜನಗಳು ಸ್ವಲ್ಪ ಕರೆಕ್ಟಾಗಿ ರಿಯಾಕ್ಟ್ ಮಾಡಲ್ಲ, ಅದೊಂದು ಸಮಸ್ಯೆ. ಈಗ ಅಲ್ಲೆಲ್ಲ ಹೋದಾಗ ಈಗ ನೀವು ಒಬ್ರು ಇಬ್ರು ಇರ್ತೀರಾ ಡ್ರೈವಿಂಗ್ ಅಲ್ಲಿ, ಅದೆಲ್ಲ ಹೇಗ್ ಮ್ಯಾನೇಜ್ ಮಾಡ್ತೀರಾ ನೀವು? ಮಾಡ್ಕಂತೀವಿ. ಅದು ಹಿಂದಿ ಬರುತ್ತೆ, ಭಾಷೆ ಬರುತ್ತಲ್ಲ, ಮಾಡ್ಕಂತೀವಿ. ಅದು ಮ್ಯಾನೇಜ್ಮೆಂಟ್ ಇಂದೇನು ತೊಂದರೆ ಇಲ್ಲ, ಮಾಡ್ಕಂತೀವಿ. ಏನಪ್ಪ ಅಂದ್ರೆ ಸ್ವಲ್ಪ ಜನ ರಫ್ ಅಂಡ್ ಟಫ್, ಸ್ವಲ್ಪ ಏನು ಅಂದ್ರೆ ನಿಂದೇನು ಅನ್ನೋ ಲೆಕ್ಕಾಚಾರ ಅವ್ರದ್ದು. ನಾವು ಒಳ್ಳೆ ತಂದಲೆ ಅಲ್ಲಿ ಬಾಂಬೆ ಪೊಲೀಸ್ ಅಷ್ಟು ವರಷ್ಟು ಎಲ್ಲೂ ನೋಡಿಲ್ಲ ನಾನು. ಅಷ್ಟು ವರಷ್ಟು ಪೊಲೀಸ್ ಅಲ್ಲಿ ಬಾಂಬೆಲಿ ಸರಿ ಇಲ್ಲ. ಪೊಲೀಸ್ ಅಲ್ಲಿ ಸುಮ್ನೆ ಫೋಟೋ ಹೊಡೆಯೋದು, ಗಾಡಿದು ಕೇಸ್ ಹಾಕೋದು, ಈ ತರ ಎಲ್ಲ ಮಾಡ್ತಾರೆ. ಹೇಳ್ಬೋದು ನೋ ಎಂಟ್ರಿನಪ್ಪ, ಇಲ್ಲಿ ಹೋಗಂಗಿಲ್ಲ, ನಿಲ್ಸು ಸೈಡಿಗೆ ಹಾಕಂತ ಹೇಳ್ಬೋದು. ಹಂಗ್ ಮಾಡಲ್ಲ. ಸುಮ್ನೆ ಫೋಟೋ ಫೈನ್ ಹಾಕೋದು, ಸುಮ್ನೆ ಅನಾವಶ್ಯಕವಾಗಿ ಬರೋದು, 50 ಕೊಡು 100 ಕೊಡು. ಬರೀ ನಾವು ಬಾಂಬೆ ಹೋದ್ರೆ ಪೊಲೀಸ್ನರಿಗೆ ದುಡ್ಡು ಕೊಟ್ಟು ಸುಸ್ತಾಗೋದು, ನಮ್ ಜೋಬಲ್ ದುಡ್ಡೇ ಖಾಲಿ ಆಗುತ್ತೆ. ಆ ತರ ಪೊಲೀಸ್ ಅವ್ರು. ಈಗ ನೀವು ಒಂದು ಟ್ರಿಪ್ ಹೋಗಿ ಬಂದ್ರೆ ಬಾಂಬೆಗೆ ಎಷ್ಟು ಖರ್ಚಾಗ್ಬೋದು ಅಣ್ಣ ಈ ತರ ಸುಮ್ನೆ ಎಕ್ಸ್ಟ್ರಾ ಕೊಡೋದ್ರಿಂದ? ಅದೆಲ್ಲ ಅಣ್ಣ ಈಗ ಎಕ್ಸ್ಟ್ರಾ ಅವೆಲ್ಲ ಲೆಕ್ಕ ಹಾಕಿದ್ರೆ ನಮಗೆ ಏನೇ ಅಂದ್ರೂ ಈಗ ಅಪ್ ಅಂಡ್ ಡೌನ್ ಡೀಸೆಲ್ ಹಾಸನಿಂದ ನಾನು ಲೋಡ್ ಮಾಡ್ಕೊಂಡು ಬಾಂಬೆ ಹೋಗಿ ರಿಟರ್ನ್ ಬೆಂಗಳೂರಿಗೆ ಬಂದು ಹಾಸನಿಗೆ ಹೋಗ್ತೀನಿ ಅಂದ್ರೆ 45,000 ಡೀಸೆಲ್ ಬೇಕು. 45,000 ಡೀಸೆಲ್. ಟೋಲ್ ಒಂದು 13,000 ಟೋಲ್ ಬರ್ತದೆ. ಈಗ ಅದನ್ನು ಜಾಸ್ತಿ ಮಾಡಿದ್ದಾರೆ, ಟೋಲ್ ರೇಟ್ನು ಜಾಸ್ತಿ ಮಾಡಿದ್ದಾರೆ. ಇವಾಗ 10 ರೂಪಾಯಿ 15 ರೂಪಾಯಿ ಅದನ್ನು ಜಾಸ್ತಿ ಮಾಡಿದ್ದಾರೆ. ಒಂದು 13,000 ರಿಂದ 14,000 ಟೋಲಿಗೆ ಹೋಯ್ತದೆ ಇವತ್ತಿನ ಇದ್ರಲ್ಲಿ ಪೊಸಿಷನ್ ಅಲ್ಲಿ. ಅದಾದ್ಮೇಲೆ ಮತ್ತೆ ಇನ್ನ ನಮ್ದು ಇಬ್ರಾಳಿಂದ ಊಟ ತಿಂಡಿ ಖರ್ಚು ಅದೊಂದು 5,000 ಹೋಯ್ತದೆ. ನಾವು ಗಾಡಿಲೇ ಮಾಡ್ಕೊಳೋದ್ರಿಂದ ಸ್ವಲ್ಪ ನಮಗೆ ಕಂಟ್ರೋಲ್ ಆಗುತ್ತೆ. ಹೋಟ್ಲಲ್ಲಿ ತಿಂತೀವಿ ಅಂದ್ರೆ ಇನ್ನ ಜಾಸ್ತಿನೇ ಹೋಯ್ತದೆ. ಹಂಗಾಗಿ ನಾವೇನ್ ಮಾಡ್ತೀವಿ, ಗಾಡಿಯಲ್ಲೇ ಮಾಡ್ಕೊಬಿಡ್ತೀವಿ ಅಡುಗೆ ತಿಂಡಿ. ಆ ಕಡೆ ಊಟ ತಿಂದ್ರೆ ನಮಗೆ ಸೆಟ್ ಆಗಲ್ಲ. ನಮ್ಮ ಅಡುಗೆ ತಿಂಡಿ ನಾವು ಮಾಡ್ಕೊಂಡ್ ತಿಂದ್ರೆ ನಮಗೆ ಒಳ್ಳೇದು. ಆ ಕಡೆ ನಮಗೆ ಸೆಟ್ ಆಗಲ್ಲ. ವಡಾ ಪಾವು
ಸೇವು ಬರೀ ಇಂಥವನ್ನೇ ಕೊಡ್ತಾರೆ. ನಮಗೆ ಅವೆಲ್ಲ ಸೆಟ್ ಆಗಲ್ಲ. ಅಷ್ಟು ಅದ್ ನಾವು ಓಲಿ ಅದ್ ಕೊಟ್ಟರು ನಮಗೆ ಹೊಟ್ಟೆ ತುಂಬುವಷ್ಟು ಏನು ಕೊಡಲ್ಲ, ಸುಮ್ಮನೆ ದುಡ್ಡು ವೇಸ್ಟು, ಆ ಥರ ಮಾಡ್ತಾರೆ. ಹಂಗಾಗಿ ಅದೊಂದು ಹಿಂಸೆ. ಮತ್ತೆ ಇನ್ನು ಲೋಡಿಂಗು ಅನ್ಲೋಡಿಂಗು ಖರ್ಚಿದ್ದೇ ಇರುತ್ತೆ. ಹೆಂಗ 65-70 ಸಾವಿರ ಹೋದ್ರೂ ಖರ್ಚು ಅಷ್ಟು ಬಂದೇ ಬರ್ತದೆ. 65-70 ಸಾವಿರ ಖರ್ಚು ಒಂದ್ ಬಂದೇ ಟ್ರಿಪ್ ಬರ್ತದೆ. ಹೋದ್ರೆ 60-70 ಸಾವಿರ ಬೇಕಾಗುತ್ತೆ. ಖರ್ಚು ಬೇಕು. ಸರಿ, ನೀವು ಔಟ್ ಆಫ್ ಸ್ಟೇಟ್ ಎಲ್ಲ ಹೋದಾಗ ಅಲ್ಲಿ ಜನ ಹೇಗ್ ರಿಯಾಕ್ಟ್ ಮಾಡ್ತಾರೆ? ಜನಗಳು ಕೆಲವರು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ, ಕೆಲವರು ರೆಸ್ಪಾನ್ಸ್ ಕೊಡಲ್ಲ. ನಾವೇ ಒಂದ್ ಕೇಳಿದ್ರೆ ಅವರೇ ಒಂಥರ ಹೇಳ್ತಾರೆ, ಒಂಥರ ದುರಂಕರದಲ್ಲಿ ಮಾತಾಡ್ತಾರೆ. ಪಾಸಿಂಗ್ ನೋಡಿದ್ರೆ ಸ್ವಲ್ಪ ಜನಗಳಿಗೆ ಅಲ್ಲಿ ಸ್ವಲ್ಪ ಬೆಂಕಿ ತರ ಆಡ್ತಾರೆ. ಪಾಸಿಂಗ್ ಗಾಡಿ ನೋಡಿದ್ರೆ ಹುರ್ಕೊಂಡ್ ಸಾಯ್ತಾರೆ ಬಡ್ಡಿ ಮಕ್ಕಳು. ಏನು ಮಾಡಂಗಿಲ್ಲ. ಹೋಗಿ ನಮ್ ಪಾಡಿ ನಾವು ಹೋಗ್ತಾ ಇದ್ರೆ ನಮ್ಮಿಂದ ಯಾರಿಗೂ ತೊಂದರೆ ಆಗ್ಬಾರ್ದು, ಅವರಿಂದಲೂ ನಮಗೆ ತೊಂದರೆ ಆಗ್ಬಾರ್ದು. ನಮ್ಮ ಪಾಡಿ ನಾವು ಹೋಗ್ತಾ ಇರ್ತೀವಿ, ನಮ್ಮ ರೂಟಲ್ಲಿ ನಾವು ಹೋಗ್ತಾ ಇರ್ತೀವಿ, ಅವ್ರ ರೂಟಲ್ಲಿ ಅವ್ರು ಹೋಗ್ತಾ ಇರ್ತಾರೆ. ಸುಮ್ಮನೆ ಅನವಶ್ಯಕವಾಗಿ ಕೆಲವ್ರು ಇರ್ತಾರೆ ಪುಂಡ್ರು ಪೋಖ್ರಿಗಳು, ಅವ್ರು ಏನ್ ಮಾಡ್ತಾರೆ ಅನವಶ್ಯಕವಾಗಿ ಸುಮ್ಮನೆ ಕಿರಿಕ್ ಮಾಡೋದು, ಗಲಾಟೆ ಮಾಡೋದು, ಬಡಿಯೋದು. ಈಗ ನಾವು ಆ ಕಡೆ ಹೋದ್ಮೇಲೆ ನಾವೇನೋ ಮಾಡಕ್ಕಲ್ಲ, ಹೊಡೆತ ತಿನ್ಕೊಂಡ್ ಬರ್ಲೇಬೇಕು. ಈಗ ಅವ್ರು ನಮ್ ಕಡೆ ಬಂದ ನಾವು ಸುಮ್ನೆ ಇರ್ತೀವಾ? ಆತರ ಅವ್ರು ಸುಮ್ನೆ ಹಿಂಗೆ ಇರ್ತಾರೆ, ಎಣ್ಣೆ ಹೊಡ್ಕೊಂಡು ಇದು ಮಾಡ್ಕೊಂಡು ಕೆಲವರು ಎಲ್ಲ ಇದ್ ಮಾಡ್ತಾರೆ. ಅಂದ್ರೆ ಏನಪ್ಪಾ ಅಂದ್ರೆ ಅಲ್ಲಿ ಮೇನು ಸ್ವಲ್ಪ ಪುಂಡ್ರು ಕಾಟ ಜಾಸ್ತಿ ಆ ಸೈಡ್ ಅಲ್ಲಿ. ಬಟ್ ಇಲ್ಲಿ ನಮ್ಮ ಕರ್ನಾಟಕ ಸೈಡ್ ಎಲ್ಲ ಆತರ ಆತರ ಯಾವ್ದಿಲ್ಲ. ಬೇರೆ ಗಾಡಿಗಳಿಗೆ ಏನಂಗ್ ಮಾಡಲ್ಲ. ನಮ್ ಕರ್ನಾಟಕದಲ್ಲಿ ಬಂದ್ರೆ ನಮ್ ಕರ್ನಾಟಕ ಗಾಡಿ ನೋಡ್ರೆ ಯಾರು ಏನು ಇದ್ ಮಾಡಲ್ಲ. MH ಗಾಡಿಗಳೇ ಈ ಕಡೆ ಬಂತು ಅನ್ಕೊಳ್ಳಿ, ಯಾರು ನಮ್ ಕರ್ನಾಟಕದಲ್ಲಿ ಯಾರು ಆತರ ರಿಯಾಕ್ಟೇ ಮಾಡಲ್ಲ. ಅವ್ರು ರೆಸ್ಪಾನ್ಸ್ ಮಾಡ್ದಂಗೆ ನಮ್ ಕಡೆ ಆತರ ರೆಸ್ಪಾನ್ಸ್ ಮಾಡಲ್ಲ. ಅವರು ನಮ್ ಗಾಡಿ ನೋಡಿದ್ರೆ ಅವ್ರ ರಿಯಾಕ್ಟೇ ಬೇರೆ ಇರುತ್ತೆ. ನಮ್ ಕರ್ನಾಟಕದಲ್ಲಿ ಆತರ ಇಲ್ಲ. ಯಾವ್ದೇ ಆಗ್ಲಿ ಎಲ್ಲಾರ್ಗು ಒಂದೇ ಅಂತ ನೋಡ್ಕೊಂಡು ಹೋಗ್ತಾರೆ. ಅವರು ಆತರ ತಿಳ್ಕೊಳಲ್ಲ. ಅವ್ರದ್ದು ಮೈಂಡ್ ಸೆಟ್ಟೇ ಬೇರೆ. ಅವ್ರದೇ ಒಂಥರ ಮೈಂಡು. ಕರ್ನಾಟಕ ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಇಲ್ಲದೆಲ್ಲ ಗಾಡಿ ಹಂಗೆ ಹೆಂಗೆ ಅವ್ರ ಮೈಂಡ್ ಸೆಟ್ಟೇ ಒಂಥರ ಇರುತ್ತೆ. ಆ ತರ ಇದೆ. ಸೊ ಈಗ ಆ ಸೈಡ್ ಎಲ್ಲ ಡ್ರೈವಿಂಗ್ ಹೋಗ್ಬೇಕು ಅಂತಂದ್ರೆ ಯಾವ ರೀತಿ ಸೇಫ್ಟಿಯಿಂದ ಇರಬೇಕು ಅಲ್ಲೆಲ್ಲ? ಏನ್ ಸೇಫ್ಟಿ ಇಲ್ಲ, ಏನಿಲ್ಲ. ನಾವು ಮಾತಾಡೋ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಸಮಾಧಾನದಲ್ಲಿ ತಾಳ್ಮೆಯಿಂದ ಒಳ್ಳೆ ರೀತಿ ಮಾತಾಡ್ಕೊಂಡು ಅಣ್ಣ ಅಪ್ಪ ಅನ್ಕೊಂಡಿದ್ರೆ ಯಾವ್ದೇ ರೀತಿ ತೊಂದರೆ ಇಲ್ಲ. ಡಿಸಿಪ್ಲಿನ್ ಆಗಿರ್ಬೇಕು. ಏನು ನಮ್ ಕೆಲಸ ಎಷ್ಟೈತೆ ಅಷ್ಟು ಮಾತ್ರ ನೋಡ್ಕೊಂಡ್ ಬರ್ಬೇಕು. ನಾವ್ ಏನ್ ಕೆಲ್ಸಕ್ಕೂ ಇರ್ತೀವಿ ಅದನ್ನ ಮುಗಿಸ್ಕೋಬೇಕು. ನಮ್ ಪಾಡಿ ನಾವು ಬರ್ತಾ ಇರ್ಬೇಕು. ಅದು ಇದು ನಾವೆಲ್ಲ ಬೇರೆ ಇದ್ ಮಾಡಕ್ ಹೋಗ್ಬಾರ್ದು. ನಮ್ದು ಎಷ್ಟೈತೆ ಅಷ್ಟೇ, ಅದ್ ಬಿಟ್ರೆ ಮತ್ತೆ ನಮ್ದು ಇನ್ನೇನಿಲ್ಲ. ಅಲ್ಲಿ ನಾವೇನ್ ಲೋಡ್ ತಗೊಂಡು ಹೋಯ್ದಿವ, ಖಾಲಿ ಆಯ್ತು ಲೋಡ್ ಮಾಡ್ಕೊಂಡು ಲೋಡ್ ಅಡ್ಜಸ್ಟ್ ಸೆಟ್ ಮಾಡ್ಕೋಬೇಕು, ಲೋಡ್ ಮಾಡ್ಕೋಬೇಕು, ಬರ್ತಾ ಇರ್ಬೇಕು ನಮ್ ಪಾಡಿಗೆ. ನಮ್ದು ಎಷ್ಟೈತೆ ಅಷ್ಟೇ ನೋಡ್ಕೊ ಬರ್ಬೇಕು. ನಾವು ಜಾಸ್ತಿ ಅಲ್ಲೆಲ್ಲ ಇದ್ ಮಾಡಕ್ ಹೋಗ್ಬಾರ್ದು. ಯಾರ ಹತ್ರನು ಕಿರಿಕಿರಿ ಮಾಡ್ಕೊಳೋದು, ಹಂಗೆ ಅವನೇ ಒಂದ್ ಮಾತು ಬೈದ್ರು ಆಯ್ತು ಹೋಗಪ್ಪ ನೀನೇ ದೊಡ್ಡವನು ಅನ್ಕೊಂಡು ಸುಮ್ ಬಂದ್ಬಿಡ್ಬೇಕು. ಆ ರೀತಿ ಇದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಅಲ್ಲೆಲ್ಲ ಜನಗಳು ಸರಿ ಇಲ್ಲ. ಅಲ್ಲಿ ಜನ ಓಕೆ. ಈಗ ಅಲ್ಲಿ ಯಾವ್ದಾದ್ರು ಕಂಪ್ನಿಗಳಿಗೆ ಹೋಗ್ತೀರಾ ನೀವು ಲೋಡ್ ಮಾಡ್ಲಿಕ್ಕೆ, ಅಲ್ಲಿ ಕಂಪ್ನಿಗಳಲ್ಲೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾರೆ? ಕೆಲವು ಕಡೆ ರೆಸ್ಪಾನ್ಸ್ ಚೆನ್ನಾಗಿ ಕೊಡ್ತಾರೆ, ಕೆಲವು ಕಡೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡಲ್ಲ. ಕೆಲವು ಕಂಪ್ನಿಗಳಲ್ಲಿ ನಾನು ನೋಡಿದೀನಿ, ಸುಮಾರು ಕಂಪ್ನಿಗಳು ನೋಡಿದೀನಿ. ಎಲ್ಲ ನಾನು ಹೋಗಿರೋ ಕಂಪ್ನಿಗಳಲ್ಲಿ ಯಾವ್ದೇ ರೀತಿ ತೊಂದರೆ ಏನಾಗಿಲ್ಲ. ನಮಗೆ ಚೆನ್ನಾಗಿ ರಿಯಾಕ್ಟ್ ಮಾಡಿದ್ದಾರೆ. ರೆಸ್ಪಾನ್ಸು ಹಂಗೆ ಇದೆ, ಯಾವ್ದೇ ರೀತಿ ತೊಂದರೆ ಏನಿಲ್ಲ ಕಂಪ್ನಿಗಳಿಗೆ. ಕೆಲವು ಕಂಪ್ನಿ ಇದಾವೆ, ಕೆಲವು ಕಂಪ್ನಿಗಳಲ್ಲಿ ಮಾಡ್ತಾರೆ ಆ ತರ ಎಲ್ಲ, ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ, ಏನು ರಿಯಾಕ್ಟ್ ಮಾಡಲ್ಲ. ನಮಗೆ ನಾವು ಕೇಳಿದ್ರೆ ನಾವೇ ಒಂದ್ ಕೇಳಿದ್ರೆ ಅವರೇ ಒಂದ್ ಹೇಳ್ತಾರೆ. ಆ ತರ ಇದೆ. ನಾನ್ ಮಾಡಿರೋ ರೋಡ್ಗಳಲ್ಲೆಲ್ಲ ನಮಗೆ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಈಗ ನಿಮ್ಗೆ ನಾರ್ತ್ ಸೈಡ್ ಹೋದ್ರೆ ಬೆಸ್ಟ್ ಅನ್ಸುತ್ತೆ ಅಥವಾ ಸೌತ್ ಸೈಡ್ ಅಲ್ಲಿ ಹೋದ್ರೆ ಬೆಸ್ಟ್ ಅನ್ಸುತ್ತೆ? ಎಲ್ಲೋದ್ರೆ ನಮಗೆ ಬೆಸ್ಟೇನೆ. ಯಾಕೆಂದ್ರೆ ಈಗ ನಾವು ಸುತ್ತಿರ್ತೀವಿ, ನೋಡಿರ್ತೀವಿ, ಎಲ್ಲೋದ್ರೆ ಹೆಂಗಿರ್ಬೇಕು ನಾವು ತಿಳ್ಕೊಬಿಟ್ಟಿದೀವಿ. ಯಾವ ಜಾಗಕ್ಕೆ ಹೋದ್ರೆ ಯಾವ ತರ ಇರ್ಬೇಕು, ಈ ನಮ್ ಕರ್ನಾಟಕಕ್ಕೆ ಬಂದ್ರೆ ನಾವ್ ಯಾವ ತರ ಇರ್ಬೇಕು, ಆ ಹೊರಗಡೆ ಔಟ್ ಆಫ್ ಸ್ಟೇಟ್ ಹೋದಾಗ ಯಾವ ತರ ಇರ್ಬೇಕು ಎಲ್ಲ ನೋಡಿ ತಿಳ್ಕೊಬಿಟ್ಟಿದೀವಿ. ನಾವು ಆ ವಾತಾವರಣಕ್ಕೆ ತಕ್ಕ ನಾವು ಅಡ್ಜಸ್ಟ್ ಆಗಿ ಹೋಗ್ಬಿಡ್ತೀವಿ. ನಾವು ಆ ಜನಗಳು ಅವ್ರು ಯಾವ ತರ ನಮಗೆ ರಿಯಾಕ್ಟ್ ಮಾಡಿ ನಾವು ಅದೇ ತರ ಅವ್ರಿಗೆ ರಿಯಾಕ್ಟ್ ಮಾಡಿ. ಈಗ ನಾವು ಒಳ್ಳೆ ತಂದಲ್ಲಿ ಅಣ್ಣ ಅಂದ್ರೆ ಅವರು ಅಣ್ಣ ಅಂತಾರೆ, ಹೋಗೋ ಬಾರ ಅಂದ್ರೆ ಅವ್ರು ಎಲ್ಲ ನಿಂದು ಯಾಕೋ ಏನೋ, ಅವರು ಅದೇ ತರ ರಿಯಾಕ್ಟ್ ಮಾಡ್ತಾರೆ. ಎಲ್ಲಿ ನಮ್ ಕೆಲ್ಸ ನಾವು ಅದನ್ನಾಗ್ಲೇ ಹೇಳ್ದಂಗೆ ನಾವ್ ಎಲ್ಲಿ ಹೋಯ್ತೀವಿ ಆ ವಾತಾವರಣಕ್ಕೆ ನಾವು ಅಲ್ಲಿ ಅಡ್ಜಸ್ಟ್ ಆಗ್ಬಿಡ್ಬೇಕು. ನಮ್ದೇ ವಾತಾವರಣದಲ್ಲಿ ಇರ್ತೀವಿ ಅಂದ್ರೆ ಆಗಲ್ಲ. ಎಲ್ಲ ಹೋದ್ರು ಆ ವಾತಾವರಣದಲ್ಲಿ ಜನಗಳು ಏನಿರುತ್ತೆ ಅಲ್ಲಿ ಕ್ರೌಡ್, ಅದಕ್ಕೆ ನಾವು ಹೊಂದ್ಕೊಂಡು ಚೆನ್ನಾಗಿರ್ಬೇಕು. ಅಣ್ಣ, ನೀವು ಡ್ರೈವಿಂಗ್ ಫೀಲ್ಡ್ ಬಂದಾಗಿಂದ ಯಾವ್ಯಾವ ಗಾಡಿಗಳು ಓಡಿಸಿದೀರಾ? ನಾನು ಓಡಿಸಿದ್ದು ಎಲ್ಲ ಜಾಸ್ತಿ ಟಾಟಾ ಗಾಡಿ. ನಾನು ಕಲ್ತಿದ್ದು ಟಾಟಾ ಗಾಡಿಲೇನೆ, ಓಡಿಸಿದ್ದು ಜಾಸ್ತಿ ಟಾಟಾ ಗಾಡಿದೆ. ಬಟ್ ಐಚರು ಓಡಿಸಿದ್ದೀನಿ, ಟಾಟಾ ಓಡಿಸಿದ್ದೀನಿ, ಭಾರತ್ ಬೆನ್ಸ್ ಓಡಿಸಿದ್ದೀನಿ, ಲೈಲ್ಯಾಂಡು ಓಡಿಸಿದ್ದೀನಿ. ಅದ್ರಲ್ಲಿ ನನಗೆ ಬೆಟರ್ ಅನ್ಸಿದ್ದು ಲೈಲ್ಯಾಂಡು ಬಡವ್ರ ಗಾಡಿ. ಇದು ಬಡವ್ರ ಬಾದಾಮಿ ಅಂತಲೇ ಹೇಳ್ಬೋದು. ಲೈಲ್ಯಾಂಡು
ಬಡವ್ರ ಗಾಡಿ, ಮೇಂಟೆನೆನ್ಸ್ ಕಮ್ಮಿ, ಖರ್ಚು ಕಮ್ಮಿ. ಇನ್ನ ಆ ಭಾರತ್ ಬೆನ್ಸ್ ಪರವಾಗಿ ಅಂದ್ರೆ ಡ್ರೈವರ್ ಕಂಫರ್ಟಬಲ್ ಚೆನ್ನಾಗಿದೆ. ಭಾರತ್ ಬೆನ್ಸ್ ಮೈಲೇಜು ಚೆನ್ನಾಗಿದೆ. ಅದನ್ನು ಮೈಕೈ ನೋವು ಬರಲ್ಲ ಅದರಲ್ಲಿ. ಭಾರತ್ ಬೆನ್ಸ್ ಅಲ್ಲಿ ಆರಾಮಾಗಿ ಒಳ್ಳೆ ಮನೇಲಿ ಇದ್ದಂಗೆ ಇರ್ಬೋದು. ಆ ತರ ಇದೆ ಕಂಫರ್ಟಬಲ್ ಆಗಿ. ಯಾವ ಗಾಡಿಗಳಲ್ಲಿ ಜಾಸ್ತಿ ಮೈಲೇಜ್ ಬರುತ್ತೆ ಅಣ್ಣ? ಮೈಲೇಜು ಅದು ನಾವು ಡ್ರೈವಿಂಗ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲೈಲ್ಯಾಂಡ್ ಬೆಟರ್ ಮೈಲೇಜ್ಗೆ. ಲೈಲ್ಯಾಂಡ್ ಭಾರತ್ ಬೆನ್ಸ್ ಇದೆಯಲ್ಲ ಹ್ಮ್. ಬೆಟರ್ ಮೈಲೇಜು. ಅಂದ್ರೆ ಇದು ಏನಪ್ಪಾ ಅಂದ್ರೆ ಮೇಂಟೆನೆನ್ಸ್ ಕಮ್ಮಿ ಅಲ್ವಾ, ಹ್ಮ್. ಜಾಸ್ತಿ ಕೆಲಸ ಬರಲ್ಲ. ಇದು ಬಂದ್ರು ಏನಪ್ಪಾ ಅಂದ್ರೆ ಕಮ್ಮಿ ಅಮೌಂಟ್ ಅಲ್ಲಿ ಮುಗಿದೋಗ್ಬಿಡುತ್ತೆ. ಅವೆಲ್ಲ ಹಂಗಲ್ಲ, ಸ್ವಲ್ಪ ಪಾರ್ಟ್ಸ್ಗಳು ಕಾಸ್ಟ್ಲಿ. ಐಚರು ಮತ್ತೆ ಬೆನ್ಸು ಇದೆಯಲ್ಲ ಅವೆಲ್ಲ ಸ್ವಲ್ಪ ಐಟಮ್ ಕಾಸ್ಟ್ಲಿ, ಮೇಂಟೆನೆನ್ಸ್ ಜಾಸ್ತಿ. ಅದು ಒಂದು ಸ್ಪೇರ್ ಪಾರ್ಟ್ಸ್ ಅಂತಂದ್ರೆ ಅದಕ್ಕೆ ದುಡ್ಡು ಜಾಸ್ತಿ ಆಗುತ್ತೆ. ಇದಕ್ಕೆ ಹಂಗ ತರ ಏನಿರಲ್ಲ, ಇದಕ್ಕೆಲ್ಲ ಕಮ್ಮಿ ದುಡ್ಡು ಖರ್ಚಾಗುತ್ತೆ. ಅದಕ್ಕೆ ಇದನ್ನ ಲೈಲ್ಯಾಂಡ್ ಬಡವ್ರ ಬಾದಾಮಿ ಅಂತಾರೆ. ಬೆಟರ್ ಅಂದ್ರೆ ಲೈಲ್ಯಾಂಡ್. ಏನಪ್ಪಾ ಅಂದ್ರೆ ಇಂಜಿನ್ ಹಾರ್ಸ್ ಪವರ್ ಸ್ವಲ್ಪ ಕಮ್ಮಿ, ಅವೆಲ್ಲ ಹಾರ್ಸ್ ಪವರ್ ಜಾಸ್ತಿ, ಇದೊಂದ್ ಸ್ವಲ್ಪ ಹಾರ್ಸ್ ಪವರ್ ಕಮ್ಮಿ. ಈಗ ನಿಮ್ಗೆ ಪಿಕಪ್ ಎಲ್ಲ ಯಾವ ರೀತಿ ಇರುತ್ತೆ ಅಣ್ಣ ಈ ಗಾಡಿ? ಪಿಕಪ್ ಎಲ್ಲ ಮಾಮೂಲಿ ನಾರ್ಮಲ್ ಆಗಿದೆ. ಹೈವೇಲಿ ಅದು ಯಾವ ಲೆವೆಲ್ಗೆ ಹೋಗ್ಬೇಕು ಆ ಲೆವೆಲ್ ಹೋಗ್ತಾ ಇರುತ್ತೆ. ಮತ್ತೆ ಅಪ್ಪಲ್ಲಿ ಅವೆಲ್ಲ ಟಾಪ್ ಅಂಡ್ ಟಾಪ್ ಅಲ್ಲಿ ಇದು ಒಂದ್ ಗೇರ್ ಕೇಳುತ್ತೆ ಅಷ್ಟೇ. ಅವು ಈಗ ಟಾಪ್ ಅಂಡ್ ಟಾಪ್ ಅಲ್ಲಿ ಹೋಗ್ತಾ ಇರ್ತವೆ ಗಾಡಿಗಳು, ಯಾವ್ದೋ ಟಾಟಾ ಐಸರ್ ಅವೆಲ್ಲ. ಇದು ಒಂದ್ ಗೇರ್ ಮುಂದೆ ಕೇಳುತ್ತೆ ಅಷ್ಟೇನೆ. ಅಷ್ಟ್ ಬಿಟ್ರೆ ಇನ್ನೇನಿಲ್ಲ. ಅದು ಒಂದ್ ಗೇರ್ ಕಮ್ಮಿ ಕೇಳೋದು, ಇದೊಂದ್ ಗೇರ್ ಜಾಸ್ತಿ ಕೇಳುತ್ತೆ ಲೈಲ್ಯಾಂಡ್. ಅಷ್ಟ್ ಬಿಟ್ರೆ ಇನ್ನೇನು ಕಂಪ್ಲೇಂಟ್ ಇಲ್ಲ. ಅಂದ್ರೆ ಅವು ಸ್ವಲ್ಪ ಹಾರ್ಸ್ ಪವರ್ ಜಾಸ್ತಿ ಅಲ್ವಾ, ಹಂಗಾಗಿ ಅವು ಟಾಪ್ ಅಂಡ್ ಟಾಪ್ ಅಲ್ಲಿ ಹೋಗುತ್ತೆ. ಇದು ಸ್ವಲ್ಪ ಹಾರ್ಸ್ ಪವರ್ ಕಮ್ಮಿ ಇರೋದ್ರಿಂದ ಒಂದ್ ಗೇರ್ ಕೇಳುತ್ತೆ. ಅಣ್ಣ ಈಗ ನೀವು ಓಡಿಸ್ತಾ ಇರೋ ಗಾಡಿ ಯಾವ್ದಿದು? ಲೈಲ್ಯಾಂಡ್ ಇಕೋಮೆಂಟ್ 1915 ಮಾಡಲು. ಹ್ಮ್. ಇಕೋಮೆಂಟ್ ಅಂತ. ಕೆಪಾಸಿಟಿ ಎಷ್ಟು ಅಣ್ಣ? 12 ಟನ್. 12 ಟನ್. ಆಲ್ಟಿಯೋ ಪಾಸಿಂಗ್ ಇರೋದು 12 ಟನ್. ಪರ್ಫಾರ್ಮೆನ್ಸ್ ಎಲ್ಲ ಹೇಗಿದೆ ಅಣ್ಣ ಗಾಡಿ? ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. BS6 ಗಾಡಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. BS4 BS3 ಗಿಂತ ಇದು ಗಾಡಿ ಸೂಪರ್ ಆಗಿದೆ. ಮೈಕೈ ಅಷ್ಟು ನೋವು ಬರಲ್ಲ. ಕ್ಯಾಬಿನ್ ಅವರಲ್ಲೆಲ್ಲ ಸ್ವಲ್ಪ BS4 BS3 ಗಾಡಿಗಳಲ್ಲಿ ಕ್ಯಾಬಿನ್ ಶೇಕ್ ಬರ್ತದೆ ರನ್ನಿಂಗ್ ಅಲ್ಲಿ. ಇದು BS6 ಅಲ್ಲಿ ಕ್ಯಾಬಿನ್ ಶೇಕ್ ಬರಲ್ಲ. ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಡ್ರೈವರ್ಗೆ ಏನ್ ತೊಂದರೆ ಇಲ್ಲ, ಆರಾಮಾಗಿ ಓಡಿಸ್ಕೋಬಹುದು. ಇದು ನಿಮ್ದು ಸ್ವಂತ ಗಾಡಿನ ಅಣ್ಣ? ಹೇಗೆ? ನಮ್ ಸ್ವಂತ ಗಾಡಿನ ತಗೊಂಡು 3 ತಿಂಗಳಾಯ್ತು. 3 ತಿಂಗಳಾಗಿದೆ. 3 ತಿಂಗಳಾಗಿದೆ ತಗೊಂಡು. ಈಗ EMI ನ ಕ್ಯಾಶ್? EMI. ಎಷ್ಟು ಕಟ್ತಾ ಇರೋಣ ತಿಂಗಳಿಗೆ? ತಿಂಗಳಿಗೆ 45,078 ರೂಪಾಯಿ. 45,000 ಡೌನ್ ಪೇಮೆಂಟ್ ಅಣ್ಣ ಇದಕ್ಕೆ? 4 ಲಕ್ಷ ಮಾಡಿದ್ದೀನಿ. 4 ಲಕ್ಷ. ಟೋಟಲ್ ಎಷ್ಟಿದೆ ಅಣ್ಣ ಗಾಡಿ ಕಾಸ್ಟ್? ಟೋಟಲ್ ನಾನು ತಗೊಂಡಾಗ 23,10. ಎಷ್ಟಣ್ಣ? 23 ಲಕ್ಷ. ಮತ್ತೆ ಇದು ಕ್ಯಾಬಿನ್ ಎಲ್ಲ ಅಣ್ಣ? ಬಾಡಿ ಎಲ್ಲ ಅದೇ ಕಂಪ್ನಿಯಿಂದಲೇ ಬರ್ತದೆ. ಕಂಪ್ನಿ ಬಾಡಿ, ನೀವೇನು ಎಕ್ಸ್ಟ್ರಾ ಬಾಡಿ? ನಮ್ದೇನು ಅಷ್ಟೇ ಏನಿಲ್ಲ. ಅಂದ್ರೆ ನಮ್ದು ಎಕ್ಸ್ಟ್ರಾ ಕೆಲಸ ಮಾಡಿಸಿದೀವಿ. ಮೇಲ್ಗಡೆಗೆ ಟಾರ್ಪಲ್ ಹಾಕ ಕಮಾನು, ಮತ್ತೆ ಸೈಡಿಗೆ ಆ ಕಡೆ 5 ಆಂಗಲ್, ಲೆಫ್ಟ್ ರೈಟ್ 5 ಆಂಗಲ್, 10 ಆಂಗಲ್, ಟೂಲ್ಸ್ ಬಾಕ್ಸ್, ಗ್ರಿಲ್, ಪೈಂಟಿಂಗ್, ಸ್ಟಿಕ್ಕರ್ ಎಲ್ಲ ಮಾಡಿಸಿದೀವಿ. ಅದು ಎಲ್ಲ ಸೇರಿ ಇದು 1.5 ಲಕ್ಷ ಆಗಿದೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಗಾಡಿ ಆನ್ ರೋಡ್ ನಾನು ರನ್ ಮಾಡೋ ಹೊತ್ತಿಗೆ 1.5 ಲಕ್ಷ ಜಾಸ್ತಿ ಆಗಿದೆ. ಈಗ ಈ ಗಾಡಿಲಿ ಸಂಪಾದನೆ ಮಾಡಿ 45,000 EMI ಕಟ್ಬೋದಾ ಅಣ್ಣ? ದುಡಿದ್ರೆ ಕಟ್ಬೋದು. ನಾನು ಒಂದ್ ಟ್ರಿಪ್ ಹೋಗ್ಬಂದ್ಬಿಟ್ಟು ತಿರ್ಕೊಂಡಿರ್ತೀನಿ ಅಂದ್ರೆ ಆಗಲ್ಲ, ಹಿಡ್ಕೊಳಕ್ಕೂ ಆಗಲ್ಲ ಗಾಡಿನ. ದುಡಿಬೇಕು, ಸ್ವಲ್ಪ ಕಷ್ಟ ಬೀಳ್ಬೇಕು. ಒಂದ್ 3-4 ವರ್ಷ ಕಷ್ಟ ಬಿದ್ರೆ ಉಳಿಸ್ಕೋಬಹುದು ಗಾಡಿನ. ಇಲ್ಲ ನಾನು ಒಂದ್ ಟ್ರಿಪ್ ಹೋಗಿ ಬಂದ್ಬಿಟ್ಟು ಕುಡ್ಕೊಂಡು ತಿರ್ಕೊಂಡಿರ್ತೀನಿ ಅಂದ್ರೆ ಅದಾಗಲ್ಲ. ಸೊ ಹಂಗಿದ್ರೆ ಯಾರೋ ಗಾಡಿನೇ ಮಾಡಕ್ ಹೋಗ್ಬೇಡಿ. ಆತರ ನಾನು ಒಂದ್ ಟ್ರಿಪ್ ಬಂದಿದ್ದ ದುಡ್ಡಲ್ಲಿ ಕುಡ್ಕೊಂಡು ಶೋಕಿ ಮಾಡ್ತೀನಿ ಅಂದ್ರೆ ಯಾರೋ ಗಾಡಿನೇ ಮಾಡಕ್ ಹೋಗ್ಬೇಡಿ. ಹೆಂಗ್ ಡ್ರೈವಿಂಗ್ ಕೆಲಸ ಮಾಡ್ಕೊಂಡಿದ್ರೆ ಆ ಡ್ರೈವಿಂಗ್ ಕೆಲಸ ಮಾಡ್ಕೊಂಡಿದ್ಬಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ನೀವ್ ಯಾಕೆ ಹೊಸ ಗಾಡಿ ತಗೋಬೇಕು ಅನ್ನಿಸ್ತು ಅಣ್ಣ? ನಾನು 15 ವರ್ಷ ಡ್ರೈವಿಂಗ್ ಓಡಿಸಿ ನನಗೂ ಸಾಕಾಗೋಯ್ತು. ನಮ್ದು ಅಂತ ಸ್ವಂತ ಏನಾರು ಇರ್ಬೇಕಲ್ಲ, ಏನಾರು ನಾವು ಸಂಪಾದನೆ ಸಾಧನೆ ಮಾಡ್ಲೇಬೇಕಲ್ಲ. ಅದಕ್ಕೋಸ್ಕರ ಇರ್ಲಿ, ಇಷ್ಟು ವರ್ಷ ದುಡ್ದಿರೋ ಸಾಕು. ಬೇರೆಯವ್ರ ಗಾಡಿಲಿ ಈಗ ಕಂಡರ್ ಗಾಡಿಲಿ ನಾವು ನಿದ್ಗೆಡ್ಕೊಂಡು ದುಡಿತಿದ್ವಲ್ಲ, ಅದನ್ನೇ ನಮ್ ಗಾಡಿ ಬಂಡವಾಳ ಹಾಕೊಂಡು ನಾವೇ ದುಡಿಯೋಣ ಬಿಡು, ಅದೇ ರೀತಿ ಅಂತೇಳಿ ಆ ಉದ್ದೇಶದಿಂದ ಗಾಡಿ ಹಾಕೊಂಡು ಮಾಡ್ತಾ ಇದೀವಣ. ನಡೀತಾ ಇದೆ ಜೀವನ, ಪರವಾಗಿಲ್ಲ. ಈಗ ನೀವು ಒಂದ್ ಟ್ರಿಪ್ ಹೋಗಿ ಬಂದ್ರೆ ಎಷ್ಟು ಸಿಗ್ಬೋದಣ್ಣ ಒಂದು ಬಾಡಿಗೆ ಅಂದಾಜು? ಈಗ ನಾನು ಹಾಸನಿಂದ ಬಂಬೈ ಹೋಗಿ ಬಂಬೈಯಿಂದ ಮೈಸೂರಿಗೆ ಬಂದಿರೋದು 1,07,000 ರೂಪಾಯಿ ಬಾಡಿಗೆ ಆಗಿದೆ. ಅದ್ರಾಗ ಒಂದು 70,000 ಖರ್ಚು ತೆಗೀರಿ. ಏನೇನ್ ಖರ್ಚು ಬರುತ್ತೆ ಅಣ್ಣ? 70,000. ಡೀಸೆಲ್, ಟೋಲು, ಪೊಲೀಸು, ಮತ್ತೆ RTO, ಲೋಡಿಂಗು, ಅನ್ಲೋಡಿಂಗು, ಕಮಿಷನ್, ಆಫೀಸ್ ಕಮಿಷನ್ ಎಲ್ಲ ಹೋಗಿ ಒಂದು 30,000-35,000 ಉಳಿಬೋದು. ಒಂದು ಟ್ರಿಪ್ ಮಾಡ್ಬೇಕಂದ್ರೆ ಎಷ್ಟು ದಿನ ಆಗುತ್ತೆ ಅಣ್ಣ? ಹೇಳಕ್ಕಾಗಲ್ಲ. 10 ದಿನ ಆದ್ರೂ ಆಯ್ತು, 15 ದಿನ ಆದ್ರೂ ಆಯ್ತು, 8 ದಿನ ಆದ್ರೂ ಆಯ್ತು. ಈಗ ಇದೇ ಟ್ರಿಪ್ ನಂದು ಇವತ್ತಿಗೆ 12 ದಿನ ಆಯ್ತು. ಇಲ್ಲಿ ಬಂದೆ ಲೋಡಿಗೆ ಅಂತ. ನೆನ್ನೆ ಇಲ್ಲಿ ಏಷ್ಯನ್ ಪೇಂಟ್ ಅಲ್ಲಿ, ಮೈಸೂರು ಇಂಡಸ್ಟ್ರಿಯಲ್ ಏರಿಯಲ್ಲಿ ಏಷ್ಯನ್ ಪೇಂಟ್ ಅಲ್ಲಿ ಖಾಲಿ ಮಾಡಿದೆ. ನೆನ್ನೆ ಖಾಲಿ ಆಯ್ತು ಮಧ್ಯಾಹ್ನ ಗಾಡಿ. ಲೋಡಿಗೆ ಅಂತ ಬಂದೆ. ಹಾಸನಿಗೆ ಜ್ಯೂಸ್ ಲೋಡ್ ಆಗುತ್ತೆ ಅಂದ್ರು, ಲೋಡಿಗೆ ಅಂತ ಬಂದೆ. ಲೋಡ್ ಆಗಿಲ್ಲ, ಅದಕ್ಕೆ ಈಗ ಎಂಟಿ ಹೋಗ್ತೀನಿ ಹಾಸನ್ಗೆ. ಮೈಸೂರಿಂದ ಹಾಸನ್ ಎಂಟಿ ಹೋಗ್ತೀನಿ. ಈ ಎಂಟಿ ಹೋದ್ರೆ ನಿಮ್ಗೆ ಡೀಸೆಲ್ ಎಷ್ಟು ಬೇಕಾಗುತ್ತೆ ಅಣ್ಣ?
ಈ ಗಾಡಿಗೆಲ್ಲ ಏನೋ 1-1.5 ಡೀಸೆಲ್ ಬೇಕಾಗುತ್ತೆ ಅಷ್ಟೇ. ಹಾಸನ್ಗೆ ಹೋಗೋದಲ್ಲ. ಹಾ ಸರ್, 1,000-1,500 ಸಾಕು ಡೀಸೆಲ್. ಯಾಕೆ ಇಲ್ಲಿ ಲೋಡ್ ಸಿಗ್ತಾ ಇಲ್ವಣ ಹೀಗೆ? ಲೋಡ್ ಅದೇ ಸಿಗುತ್ತೆ, ಇವತ್ತು ಭಾನುವಾರ ಬೇರೆ ಅಲ್ವಾ, ಕಮ್ಮಿ ಲೋಡ್ಗಳು. ಹಾ. ಇವ್ರು ಲೋಡ್ ನೆನ್ನೆ ನೈಟೇ ಕರೆಸ್ಕೊಂಡ್ರು, ಬಾ ನೈಟೇ ಲೋಡ್ ಮಾಡ್ತೀನಿ ಅಂತ ಹೇಳಿ ಬಂದೆ. ಲೋಡ್ ಆಗ್ಲಿಲ್ಲ, ಎಂಟಿ ಹೋಯ್ತು. ಒಂಚೂರು ಗಾಡಿ ಕೆಲಸ ಇದೆ, ಕೆಲಸ ಮಾಡ್ಕೊಂಡು ನಾಳೆ ಬಾಂಬೆ ತುಂಬ್ಕೊಂಡು ಹೋಗ್ಬೋದು. ಮತ್ತೆ ನಾವು ನಿಲ್ಸಾಕೋಲ್ಲ ಗಾಡಿ. ಅಣ್ಣ ಈಗ ಹೊಸ ಗಾಡಿ ಏನಾರು ತಗೋತೀನಿ ಅಂತ ಡ್ರೈವರ್ಗಳು ಯಾರು ಇದ್ರೆ ಅವ್ರಿಗೆ ನೀವೇನ್ ಸಜೆಸ್ಟ್ ಮಾಡ್ತೀರಾ? ಏನ್ ಸಜೆಷನ್ ಇಲ್ಲ, ಎಲ್ಲ ತಿಳ್ಕೊಳ್ಳಿ. ಯಾವ ರೂಟಲ್ಲಿ ಹೆಂಗೆ, ಯಾವ ರೂಟಿಗೆ ಹೋದ್ರೆ ಎಷ್ಟು ಉಳಿಯುತ್ತೆ, ನಮ್ಗೆ ಯಾವ ರೂಟಲ್ಲಿ ವರ್ಕೌಟ್ ಆಗುತ್ತೆ. ಈಗ ನೀವು ಆ ರೂಟಲ್ಲಿ ಡ್ರೈವಿಂಗ್ ಕೆಲಸ ಮಾಡಿ ಸುತ್ತಿ ಓಡಾಡ್ಕೊಂಡಿದ್ರೆ ನಿಮಗೆಲ್ಲ ಅನುಭವ ಇದ್ದೇ ಇರುತ್ತೆ. ಅಂಥವ್ರು ತಗೊಳ್ಳಿ. ಸುಮ್ಮನೆ ನಾನು ತಗೊಂಡು ಯಾರನ್ನೋ ನಂಬ್ಕೊಂಡು ಗಾಡಿ ತಗೊಂಡು ನಾನು ಇದು ಮಾಡ್ತೀನಿ, ಓಡಿಸ್ತೀನಿ, ನಾನು ಕಟ್ತೀನಿ ಅಂದ್ರೆ ಆಗಲ್ಲ. ಎಲ್ಲ ತಿಳ್ಕೊಂಡು ಇಷ್ಟು ಬರುತ್ತೆ ತಿಂಗಳಿಗೆ, ಈ ಒಂದು ಟ್ರಿಪ್ ಹೋಗ್ಬಂದು ನನಗೆ ಇಷ್ಟು ಉಳಿಸ್ಬೇಕು, ನಾನು ಇಷ್ಟು ಉಳಿಸ್ಕೊಂಡ್ರೆ ನನಗೆ ಇಷ್ಟು ಮನೆ ಮೇಂಟೆನೆನ್ಸು, ಗಾಡಿ ಮೇಂಟೆನೆನ್ಸು, ಅದನ್ನ ನಾವು ಎತ್ತಿಕ್ಬೇಕು ಇಷ್ಟರಲ್ಲಿ. ಇನ್ನು ಮಿಕ್ಕಿದ್ದು ನಮ್ದು ಡ್ರೈವರ್ ಸಂಬಳ, ನಮ್ದು ಅಂದ್ರೆ ನಮ್ಮ ಡ್ರೈವರ್ ಸಂಬಳ, ಗಾಡಿ ಮೇಂಟೆನೆನ್ಸ್ ಎಲ್ಲ ಬಿಟ್ಟು ಎಲ್ಲ ಕಳೆದು ಡ್ರೈವರ್ ಸಂಬಳ ಅಂತ ಎತ್ತಿಕ್ಕೋಬೇಕು. ಅದೇ ನಮಗೆ ಉಳ್ಕೊಳೋದು. ಟ್ರಿಪ್ಪಲ್ಲಿ ನಾವು ನಮ್ಮ ಡ್ರೈವರ್ ಸಂಬಳ ಅಂತ ಏನು ಎತ್ತಿಕ್ತೀವಿ ಅದೇ ನಮಗೆ ಉಳ್ಕೊಳೋದು. ಆ ಥರ ಎಲ್ಲ ಐಡಿಯಾ ಇದ್ದು ಮಾಡೋರು ಮಾಡಿ, ಅನುಭವ ಇದ್ದವ್ರು ಮಾಡಿ. ಹೊಸಬ್ರು ಬಂದು ನಾನು ಮಾಡ್ತೀನಿ ಅಂದ್ರೆ ಮಾಡಕ್ ಹೋಗಿ. ಅಣ್ಣ ನೀವು ಮೊದಲು ಡ್ರೈವರ್ ಆಗಿ ಕೆಲಸ ಮಾಡುವಾಗ ಅವಾಗ ನೀವು ಎಷ್ಟು ಸಂಪಾದನೆ ಮಾಡ್ತಾ ಇದ್ರಿ? ಈಗ ಓನರ್ ಆಗಿ ಸ್ವಂತ ಗಾಡಿ ಮಾಡಿದ್ಮೇಲೆ ಇವಾಗ ನೀವು ಎಷ್ಟು ಉಳಿಸ್ತಾ ಇದ್ದೀರಾ ಮತ್ತೆ ಸಂಪಾದನೆ ಮಾಡ್ತಾ ಇದ್ದೀರಾ? ನಾನು ಡ್ರೈವಿಂಗ್ ಕೆಲಸ ಮಾಡ್ಬೇಕಾದ್ರೆ ಯಾವುದೇ ನಮಗೆ ಟೆನ್ಷನ್ ಇರಲಿಲ್ಲ. ಏನೇ ಒಂದಾದ್ರೂ ಓನರ್ ನೋಡ್ಕೊಂತಾರೆ ಬಿಡು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಿದ್ದು. ಇವಾಗ ಆತರ ನಾವು ಸ್ವಂತ ಗಾಡಿ ಮಾಡಿದ್ಮೇಲೆ ಆತರ ಮಾಡಕ್ಕಾಗಲ್ಲ. ನಮಗೆ ಜವಾಬ್ದಾರಿ ಇರುತ್ತೆ. ಆದ್ರೆ ನಾವು ಆತರ ಕೆಲಸ ಮಾಡಿಲ್ಲ ಇವತ್ತಿನವರೆಗೂ. ನಾವು ಆತರ ಓನರ್ ನೋಡ್ಕೊಂತಾರೆ ಬಿಡು ಆತರ ಮಾಡಿಲ್ಲ. ನಮಗೂ ಅಂದ್ರೆ ಮಧ್ಯ ರೋಡ್ ಗಾಡಿ ನಮಗೂ ಟೆನ್ಷನ್ ಇದ್ದೇ ಇರುತ್ತೆ ಅಣ್ಣ. ನಮಗೂ 108 ಟೆನ್ಷನ್ ಇದ್ದೇ ಇರುತ್ತೆ. ಸೊ ಗಾಡಿ ನಿಂತ್ಕಂತು ಹಿಂಗಾಯ್ತು ಹಂಗಾಯ್ತು, ನಮಗೂ ಟೆನ್ಷನ್ ಇದ್ದೇ ಇರುತ್ತೆ. ಓನರ್ಗೂ ಟೆನ್ಷನ್. ಅವರು ಬಂಡವಾಳ ಗಾಡಿ ಮಾಡಿರ್ತಾರೆ, ನಮ್ಗೆ ಗಾಡಿ ಕೊಟ್ಟಿರ್ತಾರೆ. ನಾವು ನಮ್ದು ಅನ್ನೋ ಲೆಕ್ಕಾಚಾರದಲ್ಲಿ ಓಡಿಸ್ಬೇಕು. ನನ್ ಡ್ರೈವರು ಬಿಡು ಮಾಡೋಣ, ಎಲ್ಲ ಓನರ್ ನೋಡ್ಕೊಂತಾನೆ, ನನಗೆ ಯಾಕೆ ಟೆನ್ಷನ್, ಓನರ್ ಇರುವ ಆ ಲೆಕ್ಕಾಚಾರದಲ್ಲಿ ಗಾಡಿ ಓಡಿಸ್ಬೋದು. ನಂಗೆ ಓಡ್ಸೋರ್ ಅಂತಾರೋ ಡ್ರೈವಿಂಗ್ ಫೀಲ್ಡಿಗೆ ಬರಕ್ ಹೋಗುದು. ಆತರ ಕೇರ್ಲೆಸ್ ಮಾಡೋ ಡ್ರೈವರ್ ಕೆಲ್ಸಕ್ಕೆ ನಾ ಲಾಯಕ. ಏನು ನಮ್ದು ಒಂದ್ ಜವಾಬ್ದಾರಿ ಇರುತ್ತೆ. ಅವರು ಪಾಪ ಲಕ್ಷಾಂತರ ರೂಪಾಯಿ ಬಂಡವಾಳ ನಮಗೆ ಗಾಡಿ ನಮ್ಮ ಮೇಲೆ ನಂಬಿ ಲಕ್ಷಾಂತರ ರೂಪಾಯಿ 50 ಲಕ್ಷ 60 ಲಕ್ಷ ಬಂಡವಾಳ ಗಾಡಿ ಕೊಟ್ಟಿರ್ತಾರ. ಅದು ನಾವು ನಮ್ದು ಅಂತ ಕಾಪಾಡ್ಕೊಂಡು ಹೋಗ್ಬೇಕು. ಈಗ ಸಂತದಾದ್ರೂ ಅಷ್ಟೇನೆ, ಅದು ಆದ್ರೂ ಅಷ್ಟೇನೆ, ನಮ್ದು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಮಾಡ್ಕೊಂಡು ಹೋದ್ರೆ ಯಾವುದೇ ರೀತಿ ತೊಂದರೆ ಇರಲ್ಲ. ಎಲ್ಲದ್ರಲ್ಲೂ ಓನರು ಕರೆಕ್ಟ್ ಆಗಿರ್ತಾನೆ, ಡ್ರೈವರು ಕರೆಕ್ಟ್ ಆಗಿರ್ತಾನೆ. ಅವಾಗ ಅವ್ನ್ ಕೇರ್ಲೆಸ್ ಮಾಡು, ಓನರ್ ಕೇರ್ಲೆಸ್ ಮಾಡ್ತಾನೆ, ಸಂಬಳ ಕೊಡಲ್ಲ ಅವಾಗ ಸರಿಯಾಗಿ. ನಿಮ್ ಗಾಡಿ ನೋಡ್ಕೊಂಡಿರೋ ಇದಕ್ಕೆ ಸಂಬಳ ಅಲ್ಲಿಗೆ ಮುರಿತೀನಿ ಹೋಗುವಂತ ಆ ಲೆಕ್ಕಾಚಾರ ಹಾಗೆ ಆಗ್ತವೆ. ಕೆಲವು ಕಡೆ ಆಗಿದಾವೆ ಆತರ ಕೇರ್ಲೆಸ್ ಮಾಡೋರಿಗೆ. ಓನರ್ಗಳು ಅದೇ ರೀತಿ ಕೇರ್ಲೆಸ್ ಮಾಡ್ತಾರೆ. ಇವಾಗ ನಾವು ಡ್ರೈವಿಂಗ್ ಕೆಲಸ ಮಾಡ್ಬೇಕಾದ್ರೆ ನನಗೆ 100ಕ್ಕೆ ನಾನು ಸ್ಟಾರ್ಟಿಂಗ್ ಚಾನ್ಸ್ ತಂದಾಗ 100ಕ್ಕೆ 10 ರೂಪಾಯಿ ಕೊಡೋರು ನಮಗೆ ಕಮಿಷನ್ ಸಂಬಳ. ನಮಗೆ ಅದ್ರಲ್ಲೇ ಊಟ ತಿಂಡಿ ಎಲ್ಲ 100ಕ್ಕೆ 10 ರೂಪಾಯಿ ಕೊಡೋರು. ಒಂದ್ ಟ್ರಿಪ್ ಅಹಮದಾಬಾದ್ ಹೋಗಿ ಬಂದ್ರೆ ನಮಗೆ ಏನಿಲ್ಲ ಅಂದ್ರೆ 1 ಲಕ್ಷ ಬಾಡಿಗೆ ಆದ್ರೆ 10,000 ಸಿಗೋದು. 1 ಲಕ್ಷ ಬಾಡಿಗೆ 10,000 ಕೊಡೋರು. ಇವಾಗೆಲ್ಲ ಜಾಸ್ತಿ ಆಗಿದೆ, ಕಮಿಷನ್ ಎಲ್ಲ ಜಾಸ್ತಿ, 14%, 12%, 15% ವರೆಗೂ ಓಡ್ತಾ ಇದೆ. ಅಂದ್ರೆ ನಾವು ಇಲ್ಲಿ ನಾನ್ ಡ್ಯೂಟಿ ಮಾಡಿದ್ರಲ್ಲಿ ಕಮಿಷನ್ ಅದೊಂದೇನೆ, ಇದನ್ನೆಲ್ಲ ಸಂಬಳಕ್ಕೆ ನಾನು ಡ್ಯೂಟಿ ಮಾಡಿರೋದು. ನಾನು ಸಿಮೆಂಟ್ ಗಾಡಿ ಬಾಡಿ ಗಾಡಿ ಓಡಿಸ್ಬೇಕಾದ್ರೆ 12 ಬಿಲ್ಲು 12,000 ಸಂಬಳ ಕೊಡೋರು, ಟ್ರಿಪ್ಪಿಗೆ ಇಷ್ಟು ಅಂತ ಅಡ್ವಾನ್ಸ್ ಕೊಡೋರು ನಮಗೆ. ಅದ್ರಲ್ಲಿ ಸ್ವಲ್ಪ ಉಳ್ಕೊಳೋದು. ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು 40,000-50,000 ಸಂಪಾದನೆ ಮಾಡ್ಕೊಳೋದು. ಇವಾಗ ಸ್ವಂತ ಗಾಡಿ ಮಾಡ್ಕೊಂಡ್ಮೇಲೆ ಎಲ್ಲ ಖರ್ಚೆಲ್ಲ ಕಳೆದು ಅಷ್ಟೇ ಉಳಿತಾ ಇದೆ. ಈಗ್ಲೂ ಏನ್ ಜಾಸ್ತಿ ಏನ್ ಉಳಿತಾ ಇಲ್ಲ. ನಮ್ ಖರ್ಚುಗಳು ನಮಗೊಂದು 40,000 ಉಳಿಯುತ್ತೆ ಸಾಕು, ನೆಮ್ಮದಿ. EMI ಎಲ್ಲ ಕಟ್ಟಿ ಗಾಡಿ ಕೆಲಸ ಎಲ್ಲ ಮುಗಿಸಿ ಎಲ್ಲ ಗಾಡಿ ಮೇಂಟೆನೆನ್ಸ್ಗೆ ಅಂತ ಎಲ್ಲ ಎತ್ತಿಕ್ಕಿ EMI ಎಲ್ಲ ಕಟ್ಟಿ ನಮ್ ಖರ್ಚೆಲ್ಲ ಕಳೆದು ಈಗ ನಮ್ ಡ್ರೈವರ್ ಸಂಬಳ ಅಂತ ಏನ್ ಎತ್ತಿಕ್ತಿವಿ ಅದ್ ಮಾತ್ರ ನಮ್ಮ ಹತ್ರ ಉಳಿತಾ ಇದೆ. 40,000 ಉಳ್ಕೊಳತ್ತೆ ಒಂದ್ ತಿಂಗಳಿಗೆ ಸಾಕು. ನೀವು ಡ್ರೈವಿಂಗ್ ಫೀಲ್ಡ್ ಬಂದಾಗಿಂದ ನಿಮ್ಗೆ ಯಾವ ರೂಟ್ಗಳು ಕಷ್ಟ ಅನ್ಸುತ್ತೆ? ನಮಗೆ ಯಾವ ರೂಟ್ ಏನ್ ಕಷ್ಟ ಅಂತ ಏನ್ ಅನ್ಸಿಲ್ಲ. ಯಾವ ಕಷ್ಟದ ರೂಟ್ಗಳೇನಲ್ಲ. ಏನಪ್ಪಾ ಅಂದ್ರೆ ನೋಡ್ಕೊಂಡು ಹೋಗ್ಬೇಕು. ಎಲ್ಲಿ ಲಾರಿಗಳು ದೊಡ್ಡ ಗಾಡಿಗಳು ಅಲೋ ಇರಲ್ಲ, ಅಲ್ಲಿ ಹೋಗ್ಬಾರ್ದು. ನೋಡ್ಕೋಬೇಕು ಪೊಸಿಷನ್. ಸುಮ್ನೆ ರೋಡ್ ಚೆನ್ನಾಗಿದೆ ಅಂತ ಹೋಗ್ಬಿಟ್ರೆ ಅದು ಆಗಲ್ಲ. ನೋಡ್ಕೋಬೇಕು. ಇಲ್ಲ ಗೊತ್ತಿಲ್ವಾ ನಿಲ್ಲಿಸ್ಬಿಟ್ಟು ಯಾರ್ದಾರ ಕೇಳ್ಕೊಂಡ್ ತಿಳ್ಕೊಂಡು ಹೋಗ್ಬೇಕು. ನನಗೆಲ್ಲ ಗೊತ್ತು ಅಂತ ಹೋದ್ರೆ ಸರಿ ಆಗಲ್ಲ. ಯಾವ್ದೇ ಒಂದ್ ಡ್ರೈವರ್ಗಲ್ಲಿ ಈ ರೂಟು ಕಷ್ಟ ಅನ್ನೋದು ಯಾರಿಗೂ ಇಲ್ಲ. ಎಲ್ಲರಿಗೂ ಇವತ್ತಿನ ಕಾಲದಲ್ಲಿ ಎಲ್ಲ ನಾಲೆಡ್ಜ್ ಇರೋರೇನೆ. ಅವತ್ತಿನ ಕಾಲದಲ್ಲಿ ಮೊಬೈಲ್ಗಳೇ ಇರ್ಲಿಲ್ಲ, ಎಲ್ಲ ಕೇಳ್ಕೊಂಡು ಹೋಗ್ತಿರ್ನಿಲ್ವಾ. ಇವಾಗೆಲ್ಲ ಮೊಬೈಲ್ ಬಂದ ಲೊಕೇಶನ್ ಹಾಕೊಂಡು ಹೋಯ್ತು. ಆದ್ರೂ ಲೊಕೇಶನ್ ಒಂದ್ ಟೈಮು ತಪ್ಪು ರೂಟ್ ತೋರಿಸುತ್ತೆ. ಏನು ಮಾಡಕ್ಕಾಗಲ್ಲ. ನೋಡ್ಕೊಂಡು ಕೇಳ್ಕೊಂಡು ಹೋದ್ರೆ ಎಲ್ಲದರಲ್ಲೂ ಬೆಟರು.
ಅಲ್ಲೆಲ್ಲ ಏನಪ್ಪಾ ಅಂದ್ರೆ ಈಗ ಒಂದು ಬಾಂಬೆ ಕಡೆಲೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ರೂಟು. ಗೊತ್ತಿರೋರ್ನ ಈಗ ನನಗ್ ಗೊತ್ತಿಲ್ಲ, ಈಗ ನಿಮಗೆ ಗೊತ್ತು ಆ ರೂಟು, ನಿಮಗೆ ಫೋನ್ ಮಾಡಿ ಕೇಳ್ಕೊಂಡು ಹೋಗೋದು. ಹಿಂಗ್ ಹೋದ್ರೆ ಹೆಂಗ್ ಹೋಗ್ಬೇಕು, ಇಂಥದಕ್ಕೆ ಹೋಗ್ಬೇಕು ಅಂದ್ರೆ ನೀವು ಹೇಳ್ಕೊಡ್ತೀರಾ, ನಿಮ್ಗೆ ಗೊತ್ತಿರೋ ರೂಟ್ ನೀವು ಹೇಳ್ತೀರಾ, ಕೇಳ್ಕೊಂಡು ಹೋಗ್ತೀವಿ. ಅಲ್ಲಿ ಸ್ಥಳೀಯ ಜನರನ್ನ ಕೇಳಿದ್ರೆ ಅವ್ರು ಹೇಳೋದಿಲ್ವಾ? ಮಾಡ್ತಾರೆ, ರಿಯಾಕ್ಟ್ ಮಾಡ್ತಾರೆ ಜನಗಳು, ಏನ್ ತೊಂದ್ರೆ ಏನಿಲ್ಲ, ಹೇಳ್ತಾರೆ ಅವ್ರು. ಗೊತ್ತಿದ್ರೆ ಅವರು ಹೇಳ್ತಾರೆ ಹಿಂಗ್ ಹೋಗಪ್ಪ, ಹಿಂಗ್ ಹೋಗಿ ಇಂಥದಾಗ ಹೋಗ್ತಿ ಅಂತ. ನಮ್ಗೆ ಅವ್ರು ನಾವು ಹೋಗೋ ಸ್ಪಾಟ್ ಜಾಗ ಹೇಳಿದ್ರೆ ಅವ್ರ ಪಕ್ಕ ರೂಟ್ ಹೇಳ್ತಾರೆ, ಹಿಂಗ್ ಹೋದ್ರೆ ಹಿಂಗ್ ಹೋಗ್ತೀಯ ಅಂತ ಹೇಳ್ಬಿಟ್ಟು. ಅಲ್ಲಿ ಪೊಲೀಸ್ ಅವ್ರೆಲ್ಲ ಕೇಳಿದ್ರೆ ಹೇಳ್ಕೊಡ್ತಾರೆ. ಪೊಲೀಸರು ಕೇಳೋರು ಹೇಳ್ತಾರೆ, ಅದೇ 50 ರೂಪಾಯಿ ಕೊಟ್ರೆ ಹೇಳ್ತಾರೆ ಪೊಲೀಸರು, ಎಲ್ಲರೂ ಹೇಳಲ್ಲ. ಓ, ಹಾಗೆಲ್ಲ ಉಂಟಾ ಅಲ್ಲಿ? ರೂಟ್ ಕೇಳಕ್ ಸರ್ 50 ರೂಪಾಯಿ ಕೊಡು ಅಂತಾರೆ. ಹಾ ಅವ್ರಿಗೆ 50 ರೂಪಾಯಿ ಕೊಟ್ರೆ ರೂಟ್ ಪಕ್ಕ ಹೇಳ್ತಾರೆ ಅವ್ರನ್ನು. ಹಾ ಹಾ ಆ ತರ ಇದೆ.